ಪ್ರೈಸ್ ಲಾರ್ಡ್. ನಮ್ಮ ರಕ್ಷಕ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಪ್ರಿಯರೇ, ನಿಮ್ಮನ್ನು ವಂದಿಸುವವನಾಗಿದ್ದೇನೆ. ವಿಶೇಷವಾಗಿ ದೇವರ ವಾಕ್ಯ ಈ ರೀತಿಯಾಗಿ ಹೇಳ್ತದೆ ಪ್ರಿಯರೇ. ಫಿಲಿಪ್ಪಿ 4ನೇ ಅಧ್ಯಾಯ 6ರಿಂದ 7ನೇ ವಚನ ಪ್ರಿಯರೇ ಈ ರೀತಿಯಾಗಿದೆ. ಯಾವ ಸಂಬಂಧವಾಗಿಯೂ ಚಿಂತೆ ಮಾಡದೆ ಸರ್ವ ವಿಷಯದಲ್ಲಿ ದೇವರ ಮುಂದೆ ಕೃತಜ್ಞತಾಸ್ತುತಿಯನ್ನು ಪ್ರಾರ್ಥನೆ ವಿಜ್ಞಾಪನೆಗಳನ್ನು ಮಾಡುತ್ತಾ ನಿಮಗೆ ಬೇಕಾದದ್ದನ್ನು ತಿಳಿಯಪಡಿಸಿರಿ. ಆಗ ಎಲ್ಲ ಗ್ರಹಿಕೆಯನ್ನು ಮೀರುವ ದೈವ ಶಾಂತಿಯು ನಿಮ್ಮ ಹೃದಯಗಳನ್ನು ಯೋಚನೆಗಳನ್ನು ಕ್ರಿಸ್ತ ಯೇಸುವಿನಲ್ಲಿ ಕಾಯುವುದು ಎಂಬುದೇ. ಹಲ್ಲೆಲೂಯ. ಇಲ್ಲಿ ನಾವು ನೋಡುವುದಾದರೆ ವಾಕ್ಯದಲ್ಲಿ ಹೇಳ್ತೇವೆ, ಮೊದಲು ಯಾವ ಸಂಬಂಧವಾಗಿ ಚಿಂತೆ ಮಾಡಬಾರ್ದು, ಮಾತ್ರವಲ್ಲ ದೇವರ ಮುಂದೆ ಕೃತಜ್ಞತಾ ಸ್ತುತಿಯನ್ನು ಮಾಡಬೇಕೆಂಬುದಾಗಿ. ಈ ಕೃತಜ್ಞತೆ ಸ್ತುತಿ ಎಂಬುವಂಥದ್ದು ಪ್ರತಿಯೊಬ್ಬರು ನಾವು ಮಾಡುವಾಗ, ದೇವರಿಗೆ ಧನ್ಯವಾದವನ್ನು ಸಲ್ಲಿಸುವಾಗ ನಮ್ಮನ್ನ ಗಮನವನ್ನು ಚಿಂತೆಯ ಕಡೆಯಿಂದ ನಮ್ಮ ಮನಸ್ಥಿತಿಯನ್ನು ಕೃತಜ್ಞತಾ ಸ್ತುತಿ ಕಡೆಗೆ ನಾವು ಕೊಂಡೊಯ್ಯುವಾಗ ನಮಗೆ ದೈವ ಶಾಂತಿಯು ಸಿಗುತ್ತದೆ. ಮಾತ್ರವಲ್ಲ, ಕೃತಜ್ಞತೆ ಸ್ತುತಿ ಮಾಡುವಾಗ ಹಲವಾರು ಅದ್ಭುತ ಕಾರ್ಯಗಳನ್ನು ನಮ್ಮ ಜೀವಿತದಲ್ಲಿ ಆಗುವುದನ್ನು ನಾವು ನೋಡ್ತೇವೆ. ಯಾಕಂದರೆ ಥ್ಯಾಂಕ್ಸ್ ಗಿವಿಂಗ್ಗೆ ಬಹಳಷ್ಟು ಬಲವಿದೆ ಪ್ರಿಯರೇ. ದೇವರ ವಾಕ್ಯ ಇನ್ನೊಂದು ಕಡೆ ಹೇಳ್ತದೆ, ಮತ್ತಾಯ 6ನೇ ಅಧ್ಯಾಯ 27ನೇ ವಚನ ಪ್ರಿಯರೇ, ಚಿಂತೆಯ ವಿಷಯದಲ್ಲಿ ಚಿಂತೆ ಮಾಡಿ 1 ಮೊಳ ಉದ್ದ ಬೆಳೆಯುವುದು ನಿಮ್ಮಲ್ಲಿ ಯಾರಿಂದ ಆದೀತು. ಚಿಂತೆ ಮಾಡಿದ್ರಿಂದ ಏನು ಪ್ರಯೋಜನವಿಲ್ಲ ಪ್ರಿಯರೇ. ಅದರ ಬದಲು ಚಿಂತೆ ಬರುವಾಗ, ನೀವು ಚಿಂತೆ ಇರುವಾಗಲೂ ಕೂಡ ಒಂದನ್ನು ನೀವು ಆಯ್ಕೆ ಮಾಡಿಕೊಳ್ಳಿ. ನಾನು ನನ್ನ ರಕ್ಷಕ, ನನ್ನ ಕರ್ತನಿಗೆ ನಾನು ಧನ್ಯವಾದವನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ. ನಿಮ್ಮ ಮನಸ್ಸನ್ನು ಟ್ರೈನ್ ಮಾಡಿ, ಯಾವುದೇ ಸಂದರ್ಭದಲ್ಲಿ ಕಾಲಘಟ್ಟದಲ್ಲಿ ಹಾದು ಹೋಗುವಾಗಲೂ ಕೂಡ ನಿಮಗೆ ಯಾವುದು ಇಷ್ಟರವರೆಗೆ ದೇವರು ಒದಗಿಸಿಕೊಟ್ಟಿದ್ದಾನೆ ಅದಕ್ಕೆ ಧನ್ಯವಾದ ಹೇಳಿ. ನೀವು ಜೀವಿತವಾಗಿದ್ದೀರಿ, ಅದಕ್ಕೆ ಧನ್ಯವಾದ ಹೇಳಿ. ನಿಮಗೆ ದೇವರು ಜೀವ ಶ್ವಾಸ ಕೊಟ್ಟಿದ್ದಾನೆ, ಅದಕ್ಕೆ ಧನ್ಯವಾದ ಹೇಳಿ. ಒಳ್ಳೆ ಆರೋಗ್ಯ ಕೊಟ್ಟಿದ್ದಾನೆ, ಅದಕ್ಕೆ ಧನ್ಯವಾದ ಹೇಳಿ. ಚಿಂತೆಯ ಕಡೆಯಿಂದ ನಿಮ್ಮ ಗಮನವನ್ನು ಧನ್ಯವಾದದ ಕಡೆ ಕೊಂಡೊಯ್ಯಿ. ಯಾಕಂದರೆ ದೇವರ ವಾಕ್ಯದಲ್ಲಿ ಕೂಡ ನಾವು ನೋಡ್ತೇವೆ, ಯೇಸು ಕ್ರಿಸ್ತನ 10 ಕುಷ್ಠರೋಗಿಯನ್ನು ಗುಣ ಮಾಡುವಾಗ ಅದರಲ್ಲಿ ಒಬ್ಬ ಬಂದು ಧನ್ಯವಾದ ಹೇಳ್ತಾನೆ. ಆ ಧನ್ಯವಾದ ಹೇಳಿದಾಗ ಕ್ರಿಸ್ತನ ಯೇಸು ಸ್ವಾಮಿ ಕೇಳ್ತಾನಲ್ಲ, ಇನ್ನು ಉಳಿದ ಜನ ಎಲ್ಲಿ ಎಂಬುದಾಗಿ. 9 ಜನ ಎಲ್ಲಿ ಹೋದರು. ಹಲ್ಲೆಲೂಯಾ, ಆಮೆನ್. ಸೊ ಧನ್ಯವಾದಕ್ಕೆ ಅಷ್ಟು ಬಲವಿದೆ ಪ್ರಿಯರೇ. ಮತ್ತು ದೇವರು ಧನ್ಯವಾದವನ್ನು ಮೆಚ್ಚುವಾತನಾಗಿದ್ದಾನೆ. ಹಲ್ಲೆಲೂಯಾ. ಕೊರತೆಗಳ ಕಡೆಗೆ ಅಥವಾ ದುಃಖದ ಕಡೆಗೆ ಗಮನವನ್ನು ಕೊಡದೆ ಎಲ್ಲ ಕಾಲಘಟ್ಟದಲ್ಲೂ ಕೂಡ ಧನ್ಯವಾದ ಸಲ್ಲಿಸುವ ವೀರರು ನಾವು ಆಗಬೇಕು. ಆಗ ಪರಿಸ್ಥಿತಿಗಳು ತನ್ನಿಂತಾನೇ ಬದಲಾಗುವುದನ್ನು ನಾವು ಕಾಣ್ತೇವೆ. ಯಾಕೆ ಗೊತ್ತಾ? ನಮ್ಮ ಗಮನ ಪರಿಸ್ಥಿತಿಯ ಮೇಲೆ ಇರುವುದಿಲ್ಲ, ನಮ್ಮ ಗಮನ ಚಿಂತೆಯ ಮೇಲೆ ಇರುವುದಿಲ್ಲ. ಹಲ್ಲೆಲೂಯಾ. ನಮ್ಮ ಗಮನ, ನಾವು ಕರ್ತನನ್ನ ಮುಖವನ್ನು ನೋಡಿ ಆತನಿಗೆ ಧನ್ಯವಾದವನ್ನು ಸಲ್ಲಿಸ್ತೇವೆ, ಆರಾಧನೆ ಮಾಡ್ತೇವೆ, ಪ್ರೇಸ್ ಸಲ್ಲಿಸ್ತೇವೆ. ಹಲ್ಲೆಲೂಯಾ, ಆಮೆನ್. ಆಗ ತನ್ನಷ್ಟಕ್ಕೆ ನಮ್ಮ ಜೀವಿತ ಬದಲಾಗ್ತದೆ, ನಮ್ಮ ಆರೋಗ್ಯ ಬದಲಾಗ್ತದೆ, ನಮ್ಮ ಮನಸ್ಥಿತಿ ಬದಲಾಗ್ತದೆ, ನಮ್ಮ ಒಳಗಿನ ಸಂತೋಷ ಹೊರಗೆ ಬರ್ತದೆ. ಹಲ್ಲೆಲೂಯಾ. ದೇವರು ನಮ್ಮ ಹೃದಯದಲ್ಲಿ ಸಂತೋಷ ಹಾಕ್ತಾನೆ. ಹಲ್ಲೆಲೂಯಾ, ಆಮೆನ್. ದೇವರ ವಾಕ್ಯ ಇನ್ನೊಂದು ಕಡೆ ಹೇಳ್ತದೆ, ಮೊದಲ ಥೆಸಲೋನಿಕದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 16ರಿಂದ 17ನೇ ವಚನ, ಯಾವಾಗಲೂ ಸಂತೋಷಿಸಿರಿ, ಎಡೆಬಿಡದೆ ಪ್ರಾರ್ಥನೆ ಮಾಡಿರಿ, ಎಲ್ಲದರಲ್ಲಿಯೂ ಕೃತಜ್ಞತಾ ಸ್ತುತಿ ಮಾಡಿರಿ, ಇದೇ ನಿಮ್ಮ ವಿಷಯವಾಗಿ ಕ್ರಿಸ್ತ ಯೇಸುವಿನಲ್ಲಿ ತೋರಿ ಬಂದ ದೇವರ ಚಿತ್ತ ಎಂಬುದೇ. ಹಲ್ಲೆಲೂಯಾ. ಏನಂತೆ? ಎಡೆಬಿಡದೆ ಪ್ರಾರ್ಥನೆ ಮಾಡಬೇಕು, ಸಂತೋಷಬೇಕು. ಆ ಸಂತೋಷ ಹೇಗೆ ಬರ್ತದೆ? ಲೋಕದಲ್ಲಿ ಕೊಡುವಂಥ ಸಂತೋಷ, ಲೋಕ ಕೊಡುವ ಸಂತೋಷ ಕ್ಷಣಿಕ ಮಾತ್ರ. ಆದರೆ ದೈವಿಕ ಸಂತೋಷ ಪ್ರಿಯ, ಅದು ನಮ್ಮೊಂದಿಗೆ ಸದಾ ಇರುವಂಥದ್ದಾಗಿದೆ. ಇದು ಕೃತಜ್ಞತಾ ಸ್ತುತಿಯಿಂದ ಬರ್ತದೆ. ನಮ್ಮ ಮುಖವನ್ನು ನಾವು ಕರ್ತನ ಕಡೆಗೆ ತಿರುಗಿಸ್ಕೊಂಡು ಆತನನ್ನು ಸ್ತುತಿಸ್ತಾ ಆತನಿಗೆ ಧನ್ಯವಾದ ಸಲ್ಲಿಸುವಾಗ ಆತನ ಪರಿಪೂರ್ಣವಾದ ಸಂತೋಷ ನಮ್ಮದಾಗ್ತದೆ. ಹಲ್ಲೆಲೂಯಾ. ಮಾತ್ರವಲ್ಲ ಪ್ರಿಯ, ಈ ಚಿಂತೆ ಮಾಡುವಂಥದ್ದು ಇದು ನಮಗೆ ಸಂಬಂಧಪಡದ ವಿಷಯವಾಗಿದೆ. ಯಾಕಂದರೆ ಮೊದಲ ಪೇತ್ರ 5ನೇ ಅಧ್ಯಾಯ 7ನೇ ವಚನ ಈ ರೀತಿಯಾಗಿ ಹೇಳ್ತದೆ ಪ್ರಿಯರೇ, ನಿಮ್ಮ ಚಿಂತೆಯನ್ನೆಲ್ಲ ಆತನ ಮೇಲೆ ಹಾಕಿ, ಆತ ನಿಮಗೋಸ್ಕರ ಚಿಂತಿಸ್ತಾನೆ. ಹಲ್ಲೆಲೂಯಾ. ಇದರಲ್ಲಿ 6ನೇ ವಚನ ನಾವು ನೋಡುವುದಾದರೆ, ಹೀಗಿರುವುದರಿಂದ ದೇವರ ತ್ರಾಣವುಳ್ಳ ಹಸ್ತದ ಕೆಳಗೆ ನಿಮ್ಮನ್ನು ತಗ್ಗಿಸಿಕೊಳ್ಳಿರಿ, ಆತನು ತಕ್ಕ ಕಾಲದಲ್ಲಿ ನಿಮ್ಮನ್ನು ಮೇಲಕ್ಕೆ ತರುವನೆಂಬುದಾಗಿ. ಹಲ್ಲೆಲೂಯಾ. ನಾವು ಆತನ, ನಮ್ಮ ರಕ್ಷಕ ದೇವರ ತ್ರಾಣವುಳ್ಳ ಹಸ್ತದಲ್ಲಿ ನಮ್ಮನ್ನು ತಗ್ಗಿಸಿಕೊಳ್ಳುವ ಅಧೀನ ಭಾವದಿಂದ, ಆತನಿಗೆ ಕೃತಜ್ಞತಾ ಸ್ತುತಿಯಿಂದ ಆತನ ಸನ್ನಿಧಾನಕ್ಕೆ ಬರುವ, ನಮ್ಮನ್ನು ನಾವು ದೀನರನ್ನಾಗಿ ಮಾಡುವ, ಆತನೊಂದಿಗೆ ಸಮಯವನ್ನು ಕಳೆಯುವ, ನಮ್ಮ ಜೀವಿತದಲ್ಲಿ ಆತನನ್ನೇ ಮೊದಲಿಡುವ. ಯಾವುದೇ ಕಾಲಘಟ್ಟ ಹಾದು ಹೋಗುವಾಗ ದಾವೀದ ಹೇಳ್ತಾನಲ್ಲ, ನಾನು ಕಾರ್ಗತ್ತಲಿನ ಕಣಿವೆಯಲ್ಲಿ ಹೋಗುವಾಗಲೂ ನೀನು ಹತ್ತಿರವಿರುವುದರಿಂದ ಕೇಡಿಗೆ ಹೆದರಿದೆ ಎಂಬುದಾಗಿ. ಇವತ್ತು ಯಾವುದೇ ಪರಿಸ್ಥಿತಿಯಲ್ಲಿ ನೀನು ಹಾದು ಹೋಗುವುದಾದರೂ ಕೂಡ ಕ್ರಿಸ್ತ ಯೇಸು ನಮ್ಮೊಂದಿಗಿರುವುದರಿಂದ ಆತನ ಶುಭ ಕೃಪೆಯು ಸದಾಕಾಲ ನಮ್ಮನ್ನು ಹಿಂಬಾಲಿಸುವಂಥದ್ದಾಗಿರ್ತದೆ. ಆಮೆನ್. ಈ ವಾಕ್ಯವು ನಿಮ್ಮನ್ನು ಉತ್ತೇಜನ ಪಡಿಸಿ ನಿಮ್ಮನ್ನು ನಂಬ್ತೇನೆ.
ಕೃತಜ್ಞತಾ ಸ್ತುತಿ ಅದು ಸದಾ ನಿಮ್ಮ ಬಾಯಲ್ಲಿರಲಿ. ಯಾಕೆ ನಮ್ಮ ದೇವರು ಸರ್ವಶಕ್ತನಾದ ತಂದೆ ದೇವರು ತನ್ನ ಒಬ್ಬನೇ ಮಗನಾದ ಯೇಸು ಕ್ರಿಸ್ತನನ್ನು ಆತನು ತನಗಾಗಿ ಉಳಿಸಿಕೊಳ್ಳಲು ನಮಗಾಗಿ ಕೊಟ್ಟಿದ್ದಾನೆ. ಇವತ್ತು ನಾವು ರಕ್ಷಣೆಯನ್ನು ಹೊಂದಿದ್ದೇವೆ, ಜೀವವನ್ನು ಹೊಂದಿದ್ದೇವೆ, ಸತ್ಯ ಮಾರ್ಗವನ್ನು ನಾವು ತಿಳಿದಿದ್ದೇವೆ ನಮ್ಮ ರಕ್ಷಕ ಯೇಸು ಕ್ರಿಸ್ತನಿಂದ. ಯಾಕಂದರೆ ಆತನು ತಂದೆ ದೇವರು ತನ್ನ ಒಬ್ಬನೇ ಮಗನನ್ನು ನನಗಾಗಿ ಕೊಟ್ಟದ್ರಿಂದ. ಆಮೇನ್. ಕ್ರಿಸ್ತನ ಪ್ರೀತಿಯಲ್ಲಿ ಬೆಳೆಯುವ, ಕ್ರಿಸ್ತನಿಗೋಸ್ಕರ ಜೀವಿಸುವ, ಕ್ರಿಸ್ತನ ರಾಜ್ಯವನ್ನು ಕಟ್ಟುವವರಾಗಿರೋಣ ಪ್ರಿಯರೇ. Hallelujah. God bless you all. Amen.